ಈ ಹಾಡನ್ನ ಒಂದು ಸಿನಿಮಾ ಇಂಡಸ್ಟ್ರೀಸ್ಗೆ ಫಾಲೋ ಆಗಬೇಕು, ಅದು ಗಾಂಧಿನಗರಕ್ಕೆ ಮುಟ್ಟಬೇಕು. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಸುಮಾರು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರೀಸಲ್ಲಿ ನಾನು ಕೇಳ್ತಾ ಇದ್ದೀನಿ. ಎಲ್ಲರೂ ಬೆಳಿಬೇಕು ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು. ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಆವಾಗಿಂದ ಕಿರ್ಚ್ಕೋತಾ ಇದ್ದೀನಿ. ಎದ್ದೇಳಲೇ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್. ನಾವು ಬಡವ್ರ ಮಕ್ಕಳು ಎಲ್ಲರೂ ಬೆಳಿಬೇಕು ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು, ನ್ಯಾಯ ನೀತಿಯಲ್ಲಿ ಬೆಳಿಬೇಕು. ಫ್ರೆಂಡ್ಸ್, ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಸಿನಿಮಾ ಇಂಡಸ್ಟ್ರೀಸಲ್ಲಾಗಲಿ ರಿಯಲ್ ಜೀವನದಲ್ಲಾಗಲಿ ನಾನು ತುಂಬ ವರ್ಷಗಳಿಂದ ಕೇಳ್ತಾ ಇದ್ದೀನಿ. ಯಾಕಂದರೆ ಬಡವರು ಬೆಳಿಬೇಕು, ಎಲ್ಲರೂ ಸಮನಾಗಿರಬೇಕು ಅನ್ನೋದು ಎಲ್ಲರೂ ಇಷ್ಟ. ಆದರೆ ಅದಕ್ಕೂ ಒಂದು ಚಿಕ್ಕದಾಗಿ ಒಬ್ಬ ಸಾಹಿತಿಯಾಗಿ ಕೆಲವು ನ್ಯಾಯ ನೀತಿ ಧರ್ಮ ವಿಚಾರನೆ ಮಾಡುವಂಥ ಒಬ್ಬ ಸಾಮಾನ್ಯ ಮಾನವನಾಗಿ ನನಗೂ ಅಷ್ಟೇ ಬಡವ್ರ ಮಕ್ಕಳು ಬೆಳಿಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಸರಿಸಮಾನವಾಗಿರಬೇಕು, ಉತ್ತಮರಾಗಿರಬೇಕು, ಎಲ್ಲರೂ ಒಳ್ಳೆಯದಾಗಿರಬೇಕು ಅಂತ ಅನ್ನೋದು ನನ್ನ ಭಾವನೆ. ಅದಕ್ಕೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಸುಮಾರು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರೀಸಲ್ಲಿ ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ಗೂಗಲಲ್ಲಿ ನಾವು ಹಾಕಿ ನೋಡಿ, ಯಾವುದು ಸಿನಿಮಾ ಇಂಡಸ್ಟ್ರೀಸಲ್ಲಿ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹಾಡು ಬರದೇ ಇದ್ದ ಕಾರಣ ನಾನು ಕಷ್ಟಪಟ್ಟು ಅಂದರೆ ಯೋಚನೆ ಮಾಡಿ ಕೇವಲ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಮಾತ್ರ ಬರೆದಿಲ್ಲ, ಬಡವ್ರ ಮಕ್ಕಳು ಬೆಳಿಬೇಕು, ಯಾವ ರೀತಿ ಬೆಳಿಬೇಕು, ದೇಶಕ್ಕೆ ಯಾವ ರೀತಿ ಸಂದೇಶ ಕೊಡಬೇಕು, ಆ ಬೆಳೆದಾದ್ಮೇಲೆ ನಾವು ಏನು ಮಾಡಬೇಕು, ದೇಶನ ಯಾವ ರೀತಿ ಕಾಪಾಡೋ ಮಟ್ಟಕ್ಕೆ ಬರಬೇಕು, ಯಾವ ರೀತಿಯಲ್ಲಿ ಬೆಳಿಬೇಕು, ಇಂಥ ಒಂದು ವಿಶ್ಲೇಷಣೆ ವಿಮರ್ಶೆಗಳನ್ನೆಲ್ಲ ಮಾಡಿ ಒಂದು ಥಿಂಕ್ ಮಾಡಿ ಬರೆದಿದ್ದೀನಿ. ಈ ಹಾಡನ್ನ ಒಂದು ಸಿನಿಮಾ ಇಂಡಸ್ಟ್ರೀಸ್ಗೆ ಫಾಲೋ ಆಗಬೇಕು, ಅದು ಇದು ಸಿನಿಮಾದಲ್ಲಿ ಸೇರಿಸ್ಕೋತಾರೋ ಬಿಡ್ತಾರೋ ಅದು ನೆಕ್ಸ್ಟ್ ಬಿಟ್ಟಿದ್ದು. ಅಂದರೆ ಈ ಹಾಡನ್ನು ಎಲ್ಲರೂ ನೋಡಲೇಬೇಕು. ಬಡವ್ರ ಮಕ್ಕಳು ಬೆಳಿಬೇಕು ಸಾಮಾನ್ಯವಾದ ಹಾಡಲ್ಲ, ಎಲ್ಲರೂ ನೋಡಬೇಕು. ಹಾಗೂ ಈ ಹಾಡಿನ ನಂತರ ಒಂದು ಸೂಪರಾದ ಕ್ಲಿಪ್ ಕೊಟ್ಟಿದ್ದೀನಿ. ಯಾರು ಈ ಹಾಡು ಆಗಲಿ ಈ ಕೊನೆಯಲ್ಲಿರುವ ಒಂದು ಕ್ಲಿಪ್ ಆಗಲಿ ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ, ಶೇರ್ ಮಾಡಿ. ಈ ಸಿನಿಮಾ ಇಂಡಸ್ಟ್ರೀಸ್ ನೋಡಬೇಕು, ಗಾಂಧಿನಗರಕ್ಕೆ ಮುಟ್ಟಬೇಕು, ಆ ಥರ ಶೇರ್ ಮಾಡಿ ಅಂತ ಹೇಳ್ತಾ ಈ ಹಾಡನ್ನು ಪ್ರಾರಂಭಿಸ್ತಾ ಇದ್ದೀನಿ. ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು, ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು, ಬಡತನವಿರುವ ಒಳ್ಳೆಯ ಜನಗಳು ಎಲ್ಲರ ಸಮನಾಗಿರಬೇಕು, ಎಲ್ಲರ ಸಮನಾಗಿರಬೇಕು, ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು, ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು. ಅಣ್ಣ, ಎಲ್ಲರೂ ನಂಬಿರೋ ದೇವ್ರನ್ನ ನಿಂದಿಸ್ಬಿಟ್ರೆ, ಬೈಕ್ ಬಂದಾಗ ಬೈದ್ಬಿಟ್ರೆ ಬಲು ಬೇಗ ಬೆಳಿಬೋದಲ್ವಾ? ಏನಂತೀರಾ? ನಿಮ್ಮ ಜನ್ಮಕ್ಕೆ ನೀವು ಬೆಳಿಬೇಕಂತ ಇಂಥ ಕೆಟ್ಟ ಯೋಚನೆಗಳು ಯಾಕ್ರಯ್ಯ ಮಾಡ್ತೀರಾ? ಬೆಳೆಯುವ ನೆಪದಲ್ಲಿ ನಂಬಿಕೆಗಳಿಗೆ ಬೆಂಕಿ ಹಚ್ಚುವವರು ಎತಕ್ಕೆ ತಾನೇ ಬೆಳಿಬೇಕು ಅಂಥವ್ರು ಯಾವ ಉಪಯೋಗಕ್ಕೆ ಬೆಳಿಬೇಕು? ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು, ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು. ಗುರು, ನಾರ್ಮಲ್ ಆಗಂತೂ ಬೆಳೆಯೋಕ್ಕಾಗಲ್ಲ. ಧರ್ಮನಿಂದನೇ ಏನಾದರೂ ಮಾಡಿಬಿಟ್ರೆ ತುಂಬ ಎತ್ತರಕ್ಕೆ ಬೆಳೆದು ಬಿಡ್ಬೋದಲ್ಲ. ಹೆಂಗೆ ಐಡಿಯಾ? ಚಿಚಿ, ನಿಮ್ಮಂಥವ್ರು ಬೆಳೀದೇ ಇದ್ರೆ ಒಳ್ಳೆಯದು ಕಡ್ರಯ್ಯ. ಬೆಳಿಬೇಕಂತ ಕೆಟ್ಟ ಯೋಚನೆ ಮಾಡುವಂಥವರು ಎತಕ್ಕೆ ತಾನೇ ಬೆಳಿಬೇಕು? ಯಾವ ಉದ್ದೇಶಕ್ಕೆ ಬೆಳಿಬೇಕು? ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು, ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು. ದೇಶಕ್ಕೆ ದ್ರೋಹವ ಮಾಡದಂಥ ಒಳ್ಳೆಯ ನಂಬಿಕೆ ಬೆಳೆಸುವಂತಹ ದೇಶಪ್ರೇಮಿಯಾಗಿರಬೇಕು, ದೇಶದ ಒಳಿತಿಗೆ ದುಡಿಯುವಂತಹ ನಿಸ್ವಾರ್ಥಿಯಾಗಿ ಇರಬೇಕು. ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು, ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು. ಭ್ರಷ್ಟಾಚಾರವ ಮಾಡದಂಥ ಉತ್ತಮ ನಾಯಕನಾಗಿ ಬೆಳಿಬೇಕು, ದುಷ್ಟರ ಮಟ್ಟ ಹಾಕಬೇಕು. ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು, ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು. ನ್ಯಾಯದ ರಕ್ಷಣೆ, ಧರ್ಮದ ರಕ್ಷಣೆ, ದೇಶದ ರಕ್ಷಣೆ ತನ್ನ ಹೊಣೆಯಾಗಿರಬೇಕು, ಎಲ್ಲರ ಕೈಯ ಮುಗಿಬೇಕು. ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು, ಬೆಳಿಬೇಕಣ್ಣ ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು. ವಂದನೆಗಳು.
ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಆವಾಗಿಂದ ಕಿರ್ಚ್ಕೋತಾ ಇದ್ದೀನಿ. ನಮ್ಮ ಮನೆ ಬರೋ ಸರಿಯಿಲ್ಲ ಅಂತ ಮಲ್ಕೊಂಡಿದ್ದೀರಾ. ಯಾರ್ಯಾರೋ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅಡ್ಡದಾರಿ ಹಿಡಿಯೋಕ್ಕೆ ಶುರು ಮಾಡಿಬಿಟ್ಟವ್ರೆ. ನಾವು ಸರಿದಾರಿಯಲ್ಲಿ ಬೆಳೆದು ತೋರಿಸೋಣ ಅಂತ ಸಮಾಜಕ್ಕೆ ಹೇಳೋಣ. ಎದ್ದೇಳಲೇ ಆತ್ಮೀಯರೇ, ಬಡವ್ರ ಮಕ್ಕಳು ಬೆಳಿಬೇಕು ಅಂತಲೇ ನಾನು ಕನಸಿನ ಫೋಟೋಗಳು ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿರೋದು. ನಮ್ಮ ಕನಸಿನ ಫೋಟೋಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಬಡವ್ರ ಮಕ್ಕಳಲ್ಲಿ ಒಬ್ಬರಾದ ನನ್ನನ್ನು ಬೆಳೆಸ್ತೀರಲ್ಲ. ವಂದನೆಗಳು.